ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀ ನಲಿತು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ಪೂಜ್ಯರಲ್ಲೇ, ಅವಧೂತರಲ್ಲೇ, ಶರಣರಲ್ಲೇ, ಸಂತರಲ್ಲೇ, ಸತ್ಪುರುಷರಲ್ಲೇ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ನಾಡು ಕಂಡಂತಹ ಶ್ರೇಷ್ಠ ಅವಧೂತನಾದಂತಹ ಸಾಕ್ಷಾತ್ ಶ್ರೀ ಕಾಳಿಕಾದೇವಿಯ ಅಂಶವೇ ಆಗಿರುವಂತಹ ನವಲಗುಂದದ ಅಜಾತ ನಾಗಲಿಂಗ ಮಹಾಸ್ವಾಮಿಗಳ ಚರಿತ್ರೆಯ ಮುಂದುವರಿದ ಭಾಗವನ್ನು ನಾವು ತಿಳಿದುಕೊಳ್ಳೋಣ. ಅಜಾತ ನಾಗಲಿಂಗ ಮಹಾಸ್ವಾಮಿಗಳು ಒಬ್ಬ ದೈವಿ ಪುರುಷ. ಸಾಕ್ಷಾತ್ ಶಿವನೇ ಭೂಮಿಗೆ ಮಗುವಾಗಿ ಬಂದು ಜಾತಿ ಮತ ಪಂಥಗಳಿಂದ ದೂರ ಉಳಿದು ಎಲ್ಲ ಭಕ್ತ ಕುಲಕೋಟಿಗಳನ್ನು ಉದ್ಧರಿಸಿದಂತಹ ಶ್ರೀ ಮೌನೇಶ್ವರರ ಐಕ್ಯಸ್ಥಾನವಾದಂತಹ ತಿಂತಣಿ ಅನ್ನುವಂತಹ ಗ್ರಾಮಕ್ಕೆ ಹೋಗಿರ್ತಾರೆ. ತಿಂತಣಿಯ ಗ್ರಾಮದಲ್ಲಿರುವಂತಹ ಶ್ರೀ ಮೌನೇಶ್ವರರು ದೇವರ ಗೋನಾಳ ಎನ್ನುವಂತಹ ಗ್ರಾಮದಲ್ಲಿ ಜನಿಸಿ ಬಾಲ್ಯದಲ್ಲಿ ಹಲವಾರು ಲೀಲೆಗಳನ್ನು ಮಾಡಿದಂತಹ ಮಹಾಪುರುಷ. ಲಿಂಗನ ಬಂಡಿಯಲ್ಲಿ ಸಾಕ್ಷಾತ್ ಶ್ರೀ ವೆಂಕಟೇಶ್ವರನನ್ನ ಕರೆಸಿ ಭಕ್ತರಿಗೆ ದರ್ಶನವನ್ನು ನೀಡಿರುವಂತಹವನು. ಅದರ ಜೊತೆಗೆ ಯಾರಿಗೆ ವರ ಬೇಕಾಗಿದೆ ಅವರು ಭಕ್ತಿಯಿಂದ ವರವೀ ಕ್ಷೇತ್ರಕ್ಕೆ ಬಂದು ವರ ಪಡಿಬೇಕು ಅಂಥೇಳಿ ತಿಳಿಸಿಕೊಟ್ಟಂಥವರು. ಮುಕ್ತಿಗಾಗಿ ನೀವು ತಿಂತಣಿ ಗ್ರಾಮಕ್ಕೆ ಬಂದು ಆ ದರ್ಶನವನ್ನು ಪಡ್ಕೋಬೇಕಂತ ಹೇಳಿದಂಥ ಮಹಾಪುರುಷ ಮೌನೇಶ್ವರರನ್ನ ಕಾಣಲಿಕ್ಕೆ, ಅವರ ಐಕ್ಯಸ್ಥಾನವನ್ನು ದರ್ಶನ ಮಾಡಲಿಕ್ಕೆ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ತಿಂತಣಿ ಗ್ರಾಮಕ್ಕೆ ಹೋಗಿರ್ತಾರೆ. ತಿಂತಣಿ ಗ್ರಾಮದೊಳಗೆ ಮೌನೇಶ್ವರರ ಐಕ್ಯ ಹೆಂಗೆ ಅಂತಂದ್ರೆ, ಮೌನೇಶ್ವರರಿಗೆ ಹುಟ್ಟು ಮತ್ತು ಸಾವುಗಳಿಲ್ಲ. ತಾಯಿಯ ಗರ್ಭದಿಂದ ಮೌನೇಶ್ವರರು ಬಂದವರಲ್ಲ. ಶಿವನ ಅಂಶವಾಗಿ ಬಂದಂತಹ ಮೌನೇಶ್ವರರು ತಾಯಿಯ ಮಗ್ಗಲಿನಲ್ಲಿ ಮಗುವಾಗಿ ಮಲ್ಕೊಂಡಿದ್ರು. ಅವರ ಸಾವು ಕೂಡ ಎಷ್ಟು ವಿಚಿತ್ರ ಅಂತಂದ್ರೆ, ಸಾವು ಬಂದ ಅವರು ಸಾಯಲಿಲ್ಲ. ತಿಂತಣಿ ಒಳಗೆ ನೀವು ಹೋದ್ರೆ ಕೆಳಗೆ ಗವಿ ಇದೆ. ಆ ಗವಿಯೊಳಗೆ ಹೋಗಿ ಅವರು ಮಾಯ ಆಗ್ತಾರೆ. ಅಂದ್ರೆ ಅವರಿಗೆ ಸಾವು ಕೂಡ ಬರಲಿಲ್ಲ. ಅವರು ತಮ್ಮ ಕೈಯೊಳಗಿದ್ದಂತಹ ಒಂದು ಹೂಜಿ ಮತ್ತು ಒಂದು ಚಪ ಕೊಡಲಿ, ಅವು ಎರಡು ಏನು ಹಿಡ್ಕೊಂಡಿರ್ತಾರ ಅವು ಎರಡೇ ಅಲ್ಲೇ ಉಳಿದು ಬಿಡ್ತಾವ. ತಮ್ಮ ಶರೀರವನ್ನೇ ತೆಗೆದುಕೊಂಡು ಅವರು ಸ್ವರ್ಗವಾಸಿಯಾದರು ಅನ್ನುವಂಥದ್ದು ಈಗಾಗಲೇ ಮೌನೇಶ್ವರ ಚರಿತ್ರೆ ಒಳಗೆ ನಾವು ನೋಡಿದ್ದೀವಿ. ಈಗಲೂ ಕೂಡ ತಿಂತಣಿಯೊಳಗೆ ಅವರ ಹೂಜಿ ಮತ್ತು ಕೊಡಲಿಯನ್ನ ಮೌನೇಶ್ವರರ ಸ್ವರೂಪ ಅಂಥೇಳಿ ಪೂಜೆಯನ್ನು ನೆರವೇರಿಸ್ತಾರೆ. ಹೀಗಿದ್ದಾಗ ಆ ಕ್ಷೇತ್ರಕ್ಕೆ ಹೋಗಬೇಕು ಅಂತ ನಾಗಲಿಂಗ ಮಹಾಸ್ವಾಮಿಗಳು ಏನು ಆಸೆ ಪಟ್ಟಿದ್ರು, ಅವರ ಆಸೆಯಂತೆ ತಿಂತಣಿ ಗ್ರಾಮಕ್ಕೆ ಹೋದಾಗ ಗವಿ ಕ್ಷೇತ್ರದ ಕೆಳಗೆ ಚಪ ಕೊಡಲಿ ಮತ್ತು ಏನು ಹೂಜಿ ಇತ್ತು ಆ ಹೂಜಿಗೆ ನಮಸ್ಕಾರ ಮಾಡ್ಕೊಂತ ನಿಂತಿರ್ತಾರೆ. ಅವಾಗ ಅಲ್ಲಿದ್ದಂತಹ ಅರ್ಚಕರು
ಯಾರು ತಾವು, ಎಲ್ಲಿಂದ ಬಂದ್ರಿ ಅಂತ ವಿಚಾರಿಸಿದಾಗ ನಾನು ನಾಗಲಿಂಗ ಅಂಥೇಳಿ ಸ್ವಾಮಿಯ ದರ್ಶನಕ್ಕಾಗಿ ಬಂದಿದ್ದೇನೆ ಅಂಥೇಳಿ ಅಂದಾಗ, ಆಯಿತು ದರ್ಶನ ಮಾಡ್ರಿ ಅಂಥೇಳಿ ಅವಕಾಶವನ್ನು ಮಾಡಿಕೊಟ್ರು. ನಾಗಲಿಂಗ ಯತೀಶ್ವರಷ್ಟು ಗವಿಯೊಳಗೆ ನಿಂತ್ಕೊಂಡು ಮೌನೇಶ್ವರರ ಧ್ಯಾನದೊಳಗೆ ತೊಡಗ್ತಾರೆ. ಹೀಗಿದ್ದಾಗ ಪೂಜಾ ಸಮಯ ಆಯಿತು. ಅರ್ಚಕರು ಮೇಲೆ ಡೋಲು ನಗಾರಿಗಳನ್ನ ಬಾರಿಸ್ಕೊಂತ, ಗಂಟೆಗಳನ್ನ ಬಾರಿಸ್ಕೊಂತ ಆರತಿ ಮಾಡಬೇಕು ಅಂಥೇಳಿ ಶುರು ಮಾಡಿದ್ರು. ಆರತಿ ಶುರು ಮಾಡಿದ್ರು. ಕೆಳಗಡೆ ನಾಗಲಿಂಗ ಯತೀಶ್ವರಷ್ಟರು ಗವಿಯೊಳಗೆ ನಿಂತಿದ್ದರು. ಅದನ್ನು ಅವ್ರು ನೋಡಿದ್ರು ಅರ್ಚಕರು. ಗವಿಯೊಳಗೆ ನಾಗಲಿಂಗ ಅನ್ನೋವಂಥವ್ರು ಪೂಜೆ ಮಾಡ್ಲಿಕ್ಕತ್ತಾರಪ್ಪ ಅಂಥೇಳಿ ಮ್ಯಾಗಿನ ಜನರೆಲ್ಲ ತಿಳ್ಕೊಂಡಿದ್ರು. ಆಯಿತು ಅಂಥೇಳಿ ಆರತಿ ತಗೊಂಡು ಅರ್ಚಕರು ಗವಿಯೊಳಗೆ ಇಳಿಬೇಕಂತ ಹೇಳಿ ಒಳಗೆ ಹೋಗಿ ನೋಡ್ತಾರೆ. ಒಳಗೆ ನಾಗಲಿಂಗ ಮಹಾಸ್ವಾಮಿಗಳೇ ಇಲ್ಲ. ಇದೇನಿದು ಆಶ್ಚರ್ಯ, ನಾಗಲಿಂಗ ಅನ್ನುವಂಥವ್ರು ಬಂದು ಒಳಗೆ ಪೂಜೆ ಮಾಡ್ತಾನಂತ ಗವಿಯೊಳಗೆ ಇಳಿದಿದ್ರು, ಮತ್ತು ಈ ಗವಿಯೊಳಗಿಂದ ಹೊರಗೆ ಬಂದಿದ್ದನ್ನು ನಾವು ಯಾರು ನೋಡಿಲ್ಲ, ಇಲ್ಲೇ ಮ್ಯಾಗ ನಿಂತೀವಿ, ಮತ್ತು ಹೋದ್ರೆ ಇಲ್ಲಿಗೆ ಅಂಥೇಳಿ ಜನ ಹುಡುಕ್ಯಾಡಕತ್ರು. ಎಲ್ಲಿ ಅವರು ನಾಗಲಿಂಗ ಮಹಾಶ್ರೇಷ್ಠರು ಸಿಗಲೇ ಇಲ್ಲ, ಕಾಣಲೇ ಇಲ್ಲ. ಏನು ವಿಚಿತ್ರ ಅಂಥೇಳಿ ಎಲ್ಲರೂ ಒಬ್ಬರಿಗೊಬ್ಬರು ಆಶ್ಚರ್ಯಚಕಿತರಾಗಿ ಕೆಳಗಡೆ ಇರುವಂತಹ ಹೂಜಿ ಮತ್ತು ಚಪಕೊಡಲಿಗೆ ಮೌನೇಶ್ವರರ ಅಂಶ ಅಂತೇಳಿ ತಿಳ್ಕೊಂಡು ಪೂಜಾ ಕೈಂಕರ್ಯಗಳನ್ನೆಲ್ಲ ಮುಗಿಸಿ ಅರ್ಚಕರ ಮೇಲೆ ಬರಬೇಕಾಗಿತ್ತು. ಎಲ್ಲರೂ ಮೇಲೆ ಬಂದಿದ್ರು. ಅರ್ಚಕರ ಮೇಲೆ ಬರುವಂತಹ ಸಂದರ್ಭದೊಳಗೆ ಒಂದು ಅಶರೀರ ವಾಣಿ ಆಗ್ತತಿ. ಏನು ಅಂತಂದ್ರೆ, ಅರ್ಚಕ ಮಹಾಶಯರೇ, ನೀವೇನು ಹುಡುಕ್ಲಿಕ್ಕತ್ತಿರಲ್ಲ ಆ ನಾಗಲಿಂಗ ಮಹಾಸ್ವಾಮಿ, ನಾನು ಇಲ್ಲೇ ಇರ್ತೇನೆ ನೋಡ್ರಿ. ಈಗಾಗಲೇ ಅಲ್ಲಿ ಮೌನೇಶ್ವರರು ಐಕ್ಯ ಆದಂತಹ ಸ್ಥಳ ಅದು. ಅಲ್ಲಿಂದ ನಾಗಲಿಂಗ ಯತಿಶ್ರೇಷ್ಠರ ಧ್ವನಿ ಕೇಳ್ತಾ ಇದೆ. ನೀವು ಹುಡುಕುತ್ತಿರುವಂತಹ ನಾಗಲಿಂಗ ನಾನು ಇಲ್ಲೇ ಇದ್ದೇನೆ ಮತ್ತು ಇಲ್ಲೇ ನೆಲೆಸ್ತೇನೆ ಕೂಡ. ನೀವು ನನ್ನ ಹುಡುಕುವಂತಹ ವ್ಯರ್ಥ ಪ್ರಯತ್ನವನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ದಿನನಿತ್ಯ ನೀವೇನು ಪೂಜೆ ಮಾಡ್ತೀರಿ, ಪೂಜೆ ಆಗುವಂತಹ ಸಂದರ್ಭದಲ್ಲಿ ನೈವೇದ್ಯವನ್ನು ಇಡುವ ಸಂದರ್ಭದೊಳಗೆ ನನಗೂ ಕೂಡ ನೈವೇದ್ಯವನ್ನು ಇಡಬೇಕು, ನನಗೆ ಹಸು ಆಗ್ತೈತಿ ಅಂಥೇಳಿ ನಾಗಲಿಂಗ ಮಹಾಸ್ವಾಮಿಗಳು ಕೇಳ್ಕೊಂಡಾಗ ಅರ್ಚಕರು ಮತ್ತು ಅಲ್ಲಿದ್ದಂಥ ಜನ ಎಲ್ಲ ಮೂಕ ವಿಸ್ಮಿತರಾಗಿ, ಸಾಕ್ಷಾತ್ ಮೌನೇಶ್ವರರ ಅಂಶವೇ ನಾಗಲಿಂಗ ಯತಿಶ್ರೇಷ್ಠರು, ಮೌನೇಶ್ವರರ ದರ್ಶನ ಅಂತೂ ನಮಗಾಗಲಿಲ್ಲ, ಆದ್ರೆ ನಾಗಲಿಂಗ ಯತಿಶ್ರೇಷ್ಠರನ್ನ ನೋಡುವಂಥ ಭಾಗ್ಯ ಸಿಕ್ತು ಅಂಥೇಳಿ ನಾಗಲಿಂಗ ಯತಿಶ್ರೇಷ್ಠರನ್ನ ಕೊಂಡಾಡ್ಲಿಕ್ಕೆ ಶುರು ಮಾಡಿದರು. ನೋಡ್ರಿ, ಮೌನೇಶ್ವರರು ಶಿವನ ಅವತಾರಿ, ನಾಗಲಿಂಗ ಯತಿಶ್ರೇಷ್ಠರು ಕಾಳಿಕಾದೇವಿ ಅವತಾರ, ಸಾಕ್ಷಾತ್ ಪಾರ್ವತಿಯ ಅವತಾರ. ಶಿವ ಪಾರ್ವತಿಯರ ವಾಸಸ್ಥಾನ ಎಲ್ಲಿ ಅಂತಂದ್ರೆ ಅದು ತಿಂತಣಿ ಕ್ಷೇತ್ರ. ಅದು ಬಹಳಷ್ಟು ಜನರಿಗೆ, ವಿಶ್ವಕರ್ಮರಿಗೂ ಕೂಡ ಗೊತ್ತಿಲ್ಲ. ಕೇವಲ ತಿಂತಣಿ ಮೌನೇಶ್ವರರು ಮಾತ್ರ ಅಲ್ಲಿಲ್ಲ, ಅವರ ಜೊತೆ ನಾಗಲಿಂಗ ಯತಿಶ್ರೇಷ್ಠರು ಕೂಡ ಅಲ್ಲೇ ನೆಲೆಸ್ತೀನಿ ಅನ್ನುವಂತಹ ಮಾತನ್ನ ಆವಾಗ ನಾಗಲಿಂಗ ಯತಿಶ್ರೇಷ್ಠರು ಹೇಳಿದ್ದಾರೆ. ಒಮ್ಮೆ ನೀವು ತಿಂತಣಿ ಕ್ಷೇತ್ರಕ್ಕೆ ದರ್ಶನ ಕೊಟ್ಟಿದ್ದೇ ಆದರೆ ಅಲ್ಲಿ ಶಿವನನ್ನೂ ನೋಡಬಹುದು, ತಾಯಿ ಪಾರ್ವತಿ ಕಾಳಿಕಾದೇವಿಯನ್ನೂ ಕೂಡ ಅಲ್ಲಿ ಅವರ ಆಶೀರ್ವಾದಕ್ಕೆ ಪಾತ್ರರಾಗಬಹುದು. ಅಂತಹ ಪುಣ್ಯಕ್ಷೇತ್ರ ಯಾವುದು ಅಂತಂದ್ರೆ ಅದು ತಿಂತಣಿ ಕ್ಷೇತ್ರ, ಕೃಷ್ಣಾ ನದಿಯ ತಟದಲ್ಲಿರುವಂತಹ ಕ್ಷೇತ್ರ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಬಲ್ಲೆ. ನೋಡ್ರಿ, ಸುಮಾರು 2-3 ದಿವಸಗಟ್ಟಲೆ ಇದು ಕಳೀತು. ಪೂಜೆ ಸಂದರ್ಭದಲ್ಲಿ ಅರ್ಚಕರು ಪೂಜೆ ಮಾಡಿ ಬರ್ತಿದ್ರು, ಪ್ರಸಾದವನ್ನ ಎರಡೆರಡು ಇಡ್ತಿದ್ರು. ನಾಗಲಿಂಗ ಯತಿಶ್ರೇಷ್ಠರು ಪ್ರಸಾದವನ್ನ ಸ್ವೀಕಾರ ಮಾಡ್ತಿದ್ರು ಒಳಗೆ. ಅದು ಯಾವ ರೀತಿ ಸ್ವೀಕಾರ ಮಾಡ್ತಿದ್ರು, ಹೆಂಗೆ ಬರ್ತಿದ್ರು ಏನೋ ಸ್ವೀಕಾರ ಮಾಡ್ತಿದ್ರು. ಒಂದು ದಿವಸ ಅರ್ಚಕರ ಪೂಜೆಗೆ ಹೋಗೋ ಸಂದರ್ಭದಲ್ಲಿ ಮತ್ತೆ ಗವಿಯೊಳಗ ನಾಗಲಿಂಗ ಯತಿಶ್ರೇಷ್ಠರು ಪ್ರತ್ಯಕ್ಷ ಆಗಿ, ನಾನು ಮುಂದಿನ ಕ್ಷೇತ್ರಕ್ಕೆ ದರ್ಶನಕ್ಕೆ ಹೋಗೋನಿದ್ದೇನೆ, ನೀವೇನ ಚಿಂತೆ ಮಾಡ್ಲಿಕ್ಕೆ ಹೋಗಬೇಡ್ರಿ, ನನ್ನ ಅಂಶವನ್ನ ಇಲ್ಲಿ ಬಿಟ್ಟು ಹೋಗಿರ್ತೀನಿ, ಸ್ವತಃ ಮೌನೇಶ್ವರರ ಜೊತೆ ನಾನು ಕೂಡ ಇಲ್ಲೇ ಇರ್ತೇನೆ, ನಾನು ಲಿಂಗನ ಬಂಡಿಗೆ ಹೋಗ್ಬೇಕಾಗಿದೆ. ಸಾಕ್ಷಾತ್ ವೆಂಕಟೇಶ್ವರನನ್ನ ಧರೆಗಳಿಸಿರುವಂತಹ ಮೌನೇಶ್ವರರು ಏನು ಧರೆಗಳಿಸಿದಾರ, ಆ ವೆಂಕಟೇಶ್ವರನ ದರ್ಶನವನ್ನ ಮಾಡಿ ಬರ್ತೀನಿ ಅಂತ ಹೇಳಿ ನಾಗಲಿಂಗ ಯತಿಶ್ರೇಷ್ಠರು ಆ ಗವಿಯಿಂದ ಎದ್ದು ಹೊರಗೆ ಬಂದು
ಎಲ್ಲ ಜನರಿಗೆ ಆಶೀರ್ವಾದವನ್ನು ಮಾಡಿ ಲಿಂಗನಬಂಡಿ ಅನ್ನುವಂಥ ಕ್ಷೇತ್ರಕ್ಕೆ ಹೋಗ್ತಾರೆ. ಲಿಂಗನಬಂಡಿ ಅನ್ನುವಂತಹ ಕ್ಷೇತ್ರ ಈ ಏನು ಕೊಪ್ಪಳ ಮತ್ತು ಕುಷ್ಟಗಿ ಅನ್ನುವಂತಹ ಗ್ರಾಮ ಅದ, ಅದರ ಮಧ್ಯದಲ್ಲಿ ಲಿಂಗನಬಂಡಿ ಅನ್ನುವಂಥದ್ದೊಂದು ಊರದ. ಬಂಡೆಗಳಿಂದ ಕೂಡಿರುವಂತಹ ಗ್ರಾಮ, ಬಹಳ ಪವಿತ್ರವಾದ ಕ್ಷೇತ್ರ ಅದು. ಆ ಕ್ಷೇತ್ರದಲ್ಲಿ ಮೌನೇಶ್ವರರು ತಿರುಪತಿಯಲ್ಲಿ ನೆಲೆಸಿರುವಂತಹ ಶ್ರೀ ವೆಂಕಟೇಶ್ವರನನ್ನ ತಂದು ಅಲ್ಲಿ ಜನರಿಗೆ ದರ್ಶನ ಮಾಡುವಂಗೆ ಆಜ್ಞೆ ಕೊಟ್ಟಿದ್ರು. ಅಂತಹ ಕ್ಷೇತ್ರಕ್ಕೆ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಹೆಜ್ಜೆ ಹಾಕ್ತಾರೆ. ಹೆಜ್ಜೆ ಹಾಕಿ ಆ ಲಿಂಗನಬಂಡಿ ಎಲ್ಲ ಕ್ಷೇತ್ರವನ್ನ ನೋಡ್ಕೊಂಡ್ರು. ಅಲ್ಲಿ ಲಿಂಗನಬಂಡಿಯೊಳಗೆ ಮ್ಯಾಗ ಮೌನೇಶ್ವರರ ದೇವಸ್ಥಾನ ಇದೆ, ಅದನ್ನ ವೀಕ್ಷಣೆ ಮಾಡಿಕೊಂಡ್ರು. ವೆಂಕಟೇಶ್ವರನ ದರ್ಶನವನ್ನ ಮಾಡಿಕೊಂಡ್ರು. ವಿಶ್ವಕರ್ಮರಿಗೆ ಪಂಚಾಳರಿಗೆ ಪ್ರಸಾದವನ್ನ ಮಾಡಿರುವಂತಹ ಅಕ್ಷಯ ಪಾತ್ರೆಯ ಒಂದು ಅಲ್ಲಿ ಅದ. ಆ ಅಕ್ಷಯ ಪಾತ್ರೆ ಅಂದ್ರೆ ಕಲ್ಲು ಬಂಡೆಯ ಮೇಲೆ ಒಂದು ಜಾಗವನ್ನ ಮಾಡಿರ್ತಾರೆ ಮೌನೇಶ್ವರರು, ಅದಕ್ಕೆ ಅಕ್ಷಯ ಪಾತ್ರೆ ಅಂತ ಕರೀತಾರೆ. ಆ ಅಕ್ಷಯ ಪಾತ್ರೆಯ ದರ್ಶನವನ್ನ ಮಾಡಿಕೊಂಡು ಅದಕ್ಕೆ ನಮಸ್ಕಾರ ಮಾಡಿ ಆ ಲಿಂಗನ ಬಂಡಿ ಅಂದ್ರೆ ಬಂಡೆಗಲ್ಲು ಏನದ ಆ ಬಂಡೆಗಲ್ಲ ಮೇಲಿಂದ ಕೆಳಗಿಳಿದು ಬರ್ತಾರೆ. ಹೀಗೆ ಬರುವಂತ ಸಂದರ್ಭದಲ್ಲಿ ಅಲ್ಲೊಂದು ಮನೆ ಕಾಣಿಸ್ತದೆ. ಅದು ಯಾರ ಮನೆ ಅಂತಂದ್ರ ದುರ್ಗಮ್ಮ ಅನ್ನುವಂತಹ ಒಬ್ಬ ಮಹಿಳೆಯ ಮನೆ. ದುರ್ಗಮ್ಮನ ಮನೆ ನೋಡ್ರಿ ಬಹಳ ಬಡತನದಿಂದ ಕೂಡಿದ ಮನೆಯಾಗಿತ್ತು. ನಾಗಲಿಂಗ ಯತಿಶ್ರೇಷ್ಠರ ಬಗ್ಗೆ ಹೇಳಬೇಕು ಅಂತಂದ್ರೆ ಈಗಾಗಲೇ ಅವರ ಇತಿಹಾಸದೊಳಗೆ ನಾನು ಹೇಳಿದ್ದೀನಿ. ಅವ್ರಿಗೆ ಯಾರ ಮನೆಗೆ ಹೋಗಬೇಕು ಅನ್ನೋದು ಸ್ವತಃ ಅವರಿಗೂ ಕೂಡ ಏನು ಗೊತ್ತಿರ್ತಿತ್ತೋ ಇಲ್ಲೋ ಏನೋ, ತಮಗೆ ಮನಸ್ಸಿಗೆ ಯಾವ ಮನೆಗೆ ಹೋಗ್ಬೇಕು ಅನಿಸ್ತದ ಅವ್ರ ಮನೆಗೆ ಹೋಗಿಬಿಡವರು. ಹಂಗೆ ದುರ್ಗಮ್ಮನ ಮನೆಯೊಳಗೆ ಹೋಗಿಬಿಟ್ರು. ಅದು ಯಾರ ಮನೆ, ಅದು ಯಾವ ಜಾತಿ ಮನೆ, ಅದೇನು ಯತಿಗಳಿಗೆ ಅದು ವಿಚಾರ ಇರುವುದಿಲ್ಲ. ತಮಗೆ ಯಾವ ಮನೆಗೆ ಹೋಗಂಗೆ ಅನಿಸ್ತೋ ಆ ಮನೆಗೆ ಹೋಗಿಬಿಡವ್ರು ಅವರು. ಹೀಗಿದ್ದಾಗ ದುರ್ಗಮ್ಮನ ಮನೆಯೊಳಗೆ ಹೋದ್ರು. ಹೋಗಿ ಯವ್ವ ಯಾರದಿರಿ ಮನೆಯೊಳಗೆ, ನನಗೆ ಸ್ವಲ್ಪ ಹಸಿವಾಗೈತಿ, ಊಟಕ್ಕೆ ಏನಾದರೂ ಹಾಕ್ತೀರೇನೋ ನನಗೆ ಅಂಥೇಳಿ ಮನೆ ಬಾಗಿಲೊಳಗೆ ನಿಂತು ಕೇಳ್ತಾರೆ. ದುರ್ಗಮ್ಮ ಮಹಾ ಸಾಧ್ವಿ. ಸಾಧ್ವಿ ಜನ ಹೆಂಗಾತಂದ್ರೆ ಮನೆಯ ಬಾಗಿಲೊಳಗೆ ಯಾರೇ ಬಂದು ನಿಲ್ಲಿ, ಅತಿಥಿ ದೇವೋ ಭವ ಅನ್ನುವಂಥದ್ದು ನಮ್ಮ ಭಾರತದ ಸಂಸ್ಕೃತಿ. ಆ ಸಂಸ್ಕೃತಿಗೆ ಅನುಗುಣವಾಗಿ ಯತಿಶ್ರೇಷ್ಠರು ಬಂದಾರ ಬಾಗಿಲೊಳಗೆ ತಂದ್ರೆ ಅದರ ಆತಿಥ್ಯದಿಂದ ಕರಿಬೇಕಾಗ್ತದೆ. ಅದಷ್ಟೇ ಅಲ್ಲ, ಇವತ್ತು ಯಾವ ಒಬ್ಬ ನಮಗೆ ಆಗಲಾರದ ಶತ್ರು ಕೂಡ ಇದ್ರು ಮನೆಯ ಬಾಗಿಲಿಗೆ ಅವ ಬಂದಾನಂದ್ರೆ ಒಳಗೆ ಬಾ ಅನ್ನೋದು ನಮ್ಮ ಭಾರತೀಯ ಸಂಸ್ಕೃತಿ. ಮಾತೃದೇವೋ ಭವ, ಪಿತೃದೇವೋ ಭವ, ಅತಿಥಿ ದೇವೋ ಭವ, ಆಚಾರ್ಯ ದೇವೋ ಭವ. ಎಲ್ಲರನ್ನ ನಾವು ದೇವರಂತ ಕಾಣಬೇಕು ಅನ್ನೋದು ನಮ್ಮ ಪದ್ಧತಿ. ಹೀಗಿದ್ದಾಗ ಯಾರು ತಂದೆ ನೀನು, ಒಳಗೆ ಬಾ, ಹಸಿವು ಅಂಥೇಳಿ ಬಂದ್ರೆ ಹೊಳ್ಳಿ ಕಳಿಸುವಷ್ಟು ಕಟುಕಿ ನಾನಲ್ಲ, ಬಾ ತಂದೆ ಒಳಗೆ ಬಾ, ಒಂದು ತುತ್ತ ಯಾಕ ಹೊಟ್ಟೆ ತುಂಬ ಊಟ ಮಾಡಕ್ಕೆ ಬಾ ಒಳಗೆ ಅಂತ ಹೇಳಿ ಆ ದುರ್ಗಮ್ಮ ಒಳಗೆ ಕರೆದ್ರು. ನಾಗಲಿಂಗ ಯತಿಶ್ರೇಷ್ಠರಿಗೆ ಮಣೆ ಹಾಕಿದಳು. ಎಲ್ಲ ಕೈಕಾಲು ತಕ್ಕೊಲಿಕ್ಕೆ ಎಲ್ಲ ಕೊಟ್ಟಿದ್ದಳು. ಕೈಕಾಲೆಲ್ಲ ತೊಳ್ಕೊಂಡು ಮಾಡಿ ಯತಿಶ್ರೇಷ್ಠರು ಬಂದು ಮನೆ ಮೇಲೆ ಕುಂತ್ಕೊಂಡ್ರು. ಯವ್ವ ನನಗೆ ಹಸು ಆಗೈತಿ, ಮತ್ತೇನೋ ರೊಟ್ಟಿ ಮಾಡಕತ್ತಿದ್ದಿ, ನನಗೆ ಸಪ್ಪಳ ಕೇಳಿಸ್ತು, ಅದಕ್ಕೆ ಬಂದಿನಿ ನೋಡವ, ನನಗೆ ಬಿಸಿ ಬಿಸಿ ರೊಟ್ಟಿ ಮಾಡ್ತೀಯೇನು ಅಂಥೇಳಿ ನಾಗಲಿಂಗ ಯತಿಶ್ರೇಷ್ಠರು ಹೆಂಗೆ ಕೇಳಲಿಕ್ಕತ್ತಾರ ನೋಡ್ರಿ. ಸಾಕ್ಷಾತ್ ಮಗು ಹೆಂಗೆ ತಾಯಿನ ಕೇಳ್ತದಲ್ಲ ಹಂಗೆ ಕೇಳಲಿಕ್ಕತ್ತಾರ. ದೇವರ ಸ್ವರೂಪವಾದಂತಹ ಆ ಭಗವಂತ ನೋಡ್ರಿ ಯಾರದೋ ಮನ್ಯಾಗ ಹೊಕ್ಕಾನ, ಯಾರನ್ನೋ ತಾಯಿ ಅಂತ ಹೇಳಿ ಕರೀಲಿಕ್ಕತ್ತಾನ. ಅದು ಎಂತಹ ಭಾವ ಇರಬೇಕು ಆ ನಾಗಲಿಂಗ ಯತಿಶ್ರೇಷ್ಠರಲ್ಲಿ. ಅವಾಗ ದುರ್ಗಮ್ಮ ಅಂದ್ಲು, ಯಪ್ಪ ತಂದೆ, ನಿನಗೆ ಮಾಡಿ ಹಾಕಲ್ದ ನಾ ಯಾರಿಗೆ ಮಾಡ್ಲಿಪ್ಪ, ತಗೋ ತಿನ್ನು, ಬಿಸಿ ಬಿಸಿ ರೊಟ್ಟಿ ಮಾಡೀನಿ, ತಗೋ ತಿನ್ನು ಅಂತಂದಾಗ ತಾಟ ಒಳಗೆ ರೊಟ್ಟಿ ಹಾಕೊಂಡು ಬಂದ್ಲು. ನಾಗಲಿಂಗ ಯತಿಶ್ರೇಷ್ಠರು ನೋಡ್ರಿ
ನನಗೆ ಸ್ವಲ್ಪ ಗಟ್ಟಿ ತುಪ್ಪ ಇತ್ತಂದ್ರೆ ಹಾಕು ಅಂದ್ರು. ಗಟ್ಟಿ ತುಪ್ಪ ಇದ್ರೆ ಹಾಕು ಅಂದಾಗ ಆಯ್ತಪ್ಪ ತಗೊಂಡು ಬರ್ತೀನಿ ಅಂಥೇಳಿ ಒಳಗೆ ಹೋಗಿ ಮತ್ತೆ ಗಟ್ಟಿಯಾದಂತಹ ತುಪ್ಪವನ್ನು ತಂದು ಆ ರೊಟ್ಟಿ ಮೇಲೆ ಹಾಕಿ ಎಲ್ಲ ತುಪ್ಪವನ್ನು ಸವರ್ಕೋಂತ ರೊಟ್ಟಿ ಒಂದು 2 ತುತ್ತು ತಿಂದರು. ಮತ್ತು ನನಗೆ ಬೆಲ್ಲ ತಿನ್ನಂಗಾಗೈತಿ. ಹೌದಾಯಪ್ಪ, ನಿಂಗೆ ಬೆಲ್ಲ ತಿನ್ನಂಗಾಗೈತೆ, ಸರಿ ಆಯ್ತು ತರ್ತೀನಿ ಅಂಥೇಳಿ ಮತ್ತೆ ಒಳಗೆ ಹೋಗಿ ತಾಯಿ ಬೆಲ್ಲ ತಂದಿಟ್ಟಳು. ಆ ರೊಟ್ಟಿ ತುಪ್ಪ ಬೆಲ್ಲ ಅವನ್ನೆಲ್ಲ ಸ್ವಲ್ಪ 2 ತುತ್ತು, ಅದನ್ನ 2 ತುತ್ತು ತಿನ್ನೋ ತಡ ಅಲ್ಲ. ನನಗೆ ರೊಟ್ಟಿ ಬೆಲ್ಲ ತುಪ್ಪ ಬ್ಯಾಡ ಅನ್ಸ್ಲಿಕ್ಕತ್ತದ, ನನಗೆ ಬಿಸಿ ಬಿಸಿ ಅನ್ನ ಮಾಡ್ತೀಯನು? ಹಾ, ಅನ್ನ ಐತೆ ಅಪ್ಪ, ಬಿಸಿದು ಮಾಡತ್ತೀನಿ, ತಂದು ಹಾಕ್ತೀನಿ ಅಂತ. ಸರಿ ಆಯಿತು ಅಂಥೇಳಿ ಮಹಾತಾಯಿ ಒಳಗೆ ಹೋದ್ಲು. ಬಿಸಿ ಬಿಸಿ ಅನ್ನ ಇತ್ತು. ಅನ್ನ ತಂದ ಮತ್ತೊಂದು ತಾಟ ಒಳಗೆ ಇಟ್ಲು. ಅನ್ನ ತಿನ್ನಪ್ಪ, ಬಿಸಿ ಬಿಸಿ ಅನ್ನ ಇದೆ. ಅನ್ನದೊಳಗೆ ನನಗೆ ಭಾಳ ತಿಳಿಯಾದ ತುಪ್ಪ ಬೇಕಾಗೈತಿ, ತಿಳಿ ತುಪ್ಪ ತಗೊಂಡು ಬರೋಗು ಅಂಥೇಳಿ ಅಂದ್ರು. ಆಯಿತು ಅಂಥೇಳಿ ಮತ್ತೆ ಒಳಗೆ ಹೋಗಿ ತಿಳಿಯಾದ ತುಪ್ಪವನ್ನು ತಂದು ಅನ್ನದ ಮ್ಯಾಗೆಲ್ಲ ಬಡಿಸು. ಅನ್ನ ತುಪ್ಪ ಕಲ್ಸೋಲಿಕ್ಕತ್ರು. 2 ತುತ್ತು ತಿನ್ನುವಷ್ಟ್ರೊಳಗೆ ಮತ್ತೆ ನಾಗಲಿಂಗ ಯತಿ ಶ್ರೇಷ್ಠರು ಏನಂದ್ರೆ ನೋಡ್ರಿ, ಸ್ವಲ್ಪ ನನಗೆ ಉಪ್ಪು ಬೇಕಾಗೈತಿ, ಉಪ್ಪು ತೊಗೊಂಡು ಬರ್ತೀಯೇನೋ? ಸರಿ ಆಯ್ತಪ್ಪ, ಉಪ್ಪು ತೊಗೊಂಡು ಬರ್ತೀನಿ. ಮತ್ತೆ ಒಳಗೆ ಹೋದಳು, ಉಪ್ಪು ತೊಗೊಂಡು ಬಂದಳು. ಇದನ್ನೆಲ್ಲ ಯಾಕೆ ಮಾಡ್ತಾರೆ ಯತಿ ಶ್ರೇಷ್ಠರು ಅಂದ್ರೆ, ಅವಳ ಭಕ್ತಿಯನ್ನ ಪರೀಕ್ಷೆ ಮಾಡಬೇಕಾಗಿದೆ, ಅಲ್ಲಿ ಅವಳ ಸಹನೆಯನ್ನ ಪರೀಕ್ಷೆ ಮಾಡಬೇಕಾಗಿದೆ, ಅವಳ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಕಾಗಿದೆ. ಭಕ್ತಿಯನ್ನ ಯಾವುದೇ ದೇವಸ್ಥಾನಕ್ಕೆ ಹೋಗ್ರಿ, ನೀವು ಯಾವುದೋ ಮತ್ತೊಂದು ಯಾವುದಕ್ಕೋ ಹೋಗ್ರಿ, ಅಲ್ಲೇನೋ ಪ್ರಸಾದ ಇರ್ತೈತಿ. ಎಲ್ಲವೂ ನಮ್ಮ ಮನೆಯೊಳಗೆ ಇರುವಂಗ ಅಡಿಗೆ ಬೇಕಂದ್ರೆ ಎಲ್ಲ ಕಡೆ ಸಿಗೋದಿಲ್ಲ. ಒಂದೊಂದು ಕಡೆ ಒಂದೊಂದು ರೀತಿಯಾದ ರುಚಿಯನ್ನ ಹೊಂದಿರ್ತಾವ ಅಡಿಗೆಗಳು. ನಮ್ಮ ಭಕ್ತಿ ನಿಜವಾದದ್ದೇ ಆದ್ರೆ ಏನು ಕೊಟ್ಟರು ಅದು ಮಹಾಪ್ರಸಾದ ಅಂಥೇಳಿ ಸ್ವೀಕಾರ ಆಗ್ತಿರ್ತೈತಿ. ನನಗೆ ಉಪ್ಪು ಸರಿ ಇಲ್ಲ, ಆದಿಲ್ಲ ಮತ್ತೊಂದಿಲ್ಲ ಇನ್ನೊಂದಿಲ್ಲ ಅಂಥೇಳಿ ಎಲ್ಲ ನಾವು ಮನ್ಯಾಗ ಹಠ ಮಾಡ್ತೀವಲ್ಲ, ದೇವಸ್ಥಾನದೊಳಗೆ ಸುಮ್ಮ ಏನಿರುತ್ತೆ ನೋಡ ಪ್ರಸಾದ, ಅದನ್ನು ಕಣ್ಣಿಗೆ ಹೊತ್ಕೊಂಡು ತಿನ್ಬೇಕು. ಎಷ್ಟೋ ಜನರಿಗೆ ಊಟ ಇಲ್ರಿ, ಎಷ್ಟೋ ಜನರಿಗೆ ಊಟ ಇಲ್ಲ, ಭಿಕ್ಷಾಟನೆಯನ್ನ ಮಾಡಿ ಊಟ ಮಾಡ್ಲಿಕ್ಕತ್ತೈತಿ. ಅಂಥದ್ರೊಳಗೆ ದೇವಸ್ಥಾನಗಳ ನಿರಂತರ ದಾಸೋಹವನ್ನು ಮಾಡಿ ಭಕ್ತರಿಗೆ ಊಟ ಹಾಕಿ ಕೊಡ್ತಾವಂದ್ರೆ ಅದು ಎಂತಹ ಮಹತ್ ಕಾರ್ಯ ಇರಬೇಕು, ಎಂತಹ ಮಹತ್ ಕಾರ್ಯ ಇರಬೇಕು. ಅಲ್ಲಿ ನಮ್ಮ ತಾಳ್ಮೆ ಸಹನೆ ಆ ಭಕ್ತಿ ಅನ್ನೋದು ಕಾಣಬೇಕಲ್ಲ. ಹಂಗೆ ಇವಳನ್ನ ಪರೀಕ್ಷೆ ಮಾಡ್ಲಿಕ್ಕತ್ತಾರ ಯತಿಶ್ರೇಷ್ಠರು. ಉಪ್ಪು ತಗೊಂಡು ಬಾ ಅಂದ ಕೂಡಲೇ ಉಪ್ಪು ತಗೊಂಡು ಬಂದಿಟ್ಟಳು ತಾಯಿ. ಉಪ್ಪು ತಗೊಂಡು ತುಪ್ಪ ಅನ್ನ, ಬಿಸಿ ಅನ್ನ ಉಪ್ಪು ಹಾಕೊಂಡು ಕಲ್ಸ್ಕೊಂಡು 2 ತುತ್ತು ತಿಂದ್ರು. ನನಗೆ ಯಾಕೋ ಹಾಲು ಕುಡಿಯಂಗಾಗೈತಿ, ಹಾಲು ತಗೊಂಡ್ ಬರೋ, ಬಿಸಿ ಬಿಸಿ ಹಾಲು ಅಂತೇಳಿ. ಅವಾಗ ದುರ್ಗಮ್ಮಗ ಸ್ವಲ್ಪ ಏನಾಯ್ತು ಅಂತಂದ್ರೆ ಸಂಕಷ್ಟ ಅಂದ್ರೇನು, ಕಸಿಬಿಸಿ. ಯಾಕೆ ಕಸಿಬಿಸಿ ಅಂತಂದ್ರೆ, ಮನೆಯೊಳಗೆ ದನಗಳದಾವ, ಆಕಳೈತಿ, ಆದ್ರೆ ಅದು ಗರ್ಭಾವಸ್ಥೆ ಒಳಗದ. ಗರ್ಭಾವಸ್ಥೆ ಒಳಗಿದ್ದಂಥ ಆಕಳು ಹಿಂಡ್ಲಿಕ್ಕೆ ಹೆಂಗೆ ಸಾಧ್ಯ? ಮನೆಯೊಳಗೆ ಹಾಲಿಲ್ಲ. ದುರ್ಗಮ್ಮ ಅಂದಳು, ಯತಿಶ್ರೇಷ್ಠರೇ, ಯತಿವರ್ಯರೇ, ಊಟಕ್ಕೆ ಬಂದಿಯಪ್ಪ ನೀನು, ಆದ್ರೆ ನಮ್ಮ ಮನೆಯೊಳಗೆ ಗರ್ಭ ಧರಿಸಿದ ಆಕಳದ ಗಬ್ಬದ, ಆದ್ರೆ ಹಾಲಿಲ್ಲ, ಅದು ಹಿಂಡಲ್ಲ. ಅದು ಏದ ನಂತರನ ಹಾಲು ಕೊಡ್ಬೇಕಲ್ಲ, ಅಲ್ಲಿ ತಕ ಹಾಲು ಬರ್ಲಿಕ್ಕೆ ಹೆಂಗೆ ಸಾಧ್ಯದ? ಮನೆಯೊಳಗೆ ಹಾಲಿಲ್ಲಯಪ್ಪ, ಅದಕ್ಕೆ ಪಕ್ಕದ ಮನೆಗೆ ಹೋಗಿ ನಾನು ಹಾಲು ತಗೊಂಡು ಬರ್ತೀನಿ, ಸ್ವಲ್ಪ ನೀನು ಶಾಂತ ರೀತಿಯಿಂದಾಗಿ ಕುಳಿತುಕೋಯಪ್ಪ, ಹಾಲು ತಗೊಂಡು ಬರ್ತೀನಿ ಅಂಥೇಳಿ ಒಳಗೆ ಹೋಗಿ ಒಂದು ಪಾತ್ರೆಯನ್ನು ತಗೊಂಡು ಬಂದ ಇನ್ನು ಪಕ್ಕದ ಮನೆಗೆ ಹೊರಡ್ಲಿಕ್ಕೆ ಹತ್ತಾಳ. ಯತಿಶ್ರೇಷ್ಠರಂದ್ರು, ಎಲ್ಲಿ ಹೊಂಟಿ? ಇಲ್ಲಿಯಪ್ಪ, ನಿಂಗೆ ಹಾಲು ತೊಗೊಂಬರ್ತಾನು, ಪಕ್ಕದ ಮನೆಗೆ ಹೋಗಿ ಹಾಲು ತೊಗೊಂಬರ್ತೀಯ ನೀನು? ಇಲ್ಲಿ ಪಾತ್ರೆ ಅದನ್ನ. ಅವಾಗ ದುರ್ಗಮ್ಮಂದು, ಯಾಕೆಯಪ್ಪ? ಅಲ್ಲವಾ, ನಿನ್ನ ಮನೆಯೊಳಗೆ ಹಾಲು ಸಾಕಷ್ಟು ಇಟ್ಕೊಂಡು ಪಕ್ಕದ ಮನೆಗೆ ಯಾಕೆ ಹೋಗ್ತೀನಿ ನೀನು? ಇಲ್ಲಿಯಪ್ಪ, ನಮ್ಮ ಮನ್ಯಾಗ ಹಾಲಿಲ್ಲ ಅಂತ ಹೇಳಿಲ್ಲೇನು, ಆಕಳ ಗಬ್ಬದ, ಅದು ಹಾಲು ಕೊಡಕ್ಕೆ ಆಗೋದಿಲ್ಲ ಅಂತ ಹೇಳಿ ತೊಗೊಂಬರ್ತೀನಿ.
ತಾಯಿ ಇಲ್ಲಿ ಅದು ಆಕಳ ಯಾಕೆ ಹಾಲು ಕೊಡಂಗಿಲ್ಲ ಅಂಥೇಳಿ ನಾಗಲಿಂಗ ಯತಿಶ್ರೇಷ್ಠರು ಆ ಪಾತ್ರೆಯನ್ನು ತಗೊಂಡು ಹೋಗಿ ಹಿಂದೆ ಹಿತ್ತಲೊಳಗಿರುವಂತಹ ಆ ಗೋಮಾತೆಯ ಹತ್ತಿರ ಹೋಗಿ ನಿಂತರು. ಗೋಮಾತೆಗೆ ಹೇಳ್ತಾರ, ತಾಯಿ ಗೋಮಾತೆ, ನೀನು ಬೇಡಿದ್ದನ್ನ ಕೊಡುವಂತಹ ಮಹಾತಾಯಿ ಇದ್ದಿ, ನನಗೆ ಸ್ವಲ್ಪ ಹಾಲು ಕೊಡೋದಿಲ್ಲೇನು ಮಹಾತಾಯಿ ಅಂಥೇಳಿ ಆ ಗೋಮಾತೆಯ ಬೆನ್ನ ಮೇಲೆ ಎಲ್ಲ ಕೈಯಾಡಿಸಿ ಕೆಚ್ಚಲಿಗೆ ಕೈ ಹಾಕಿದ್ರು. ಕೆಚ್ಚಲಿಗೆ ಕೈ ಹಾಕಿ ಹಿಂಡ್ಲಿಕ್ಕೆ ಶುರು ಮಾಡಿದ್ರ ಪಾತ್ರ ತುಂಬ ಗಟ್ಟಿಯಾದ ಹಾಲು ಬಂದ್ಬಿಡ್ತು. ಗಟ್ಟಿಯಾದ ಹಾಲು ಬಂದ್ಬಿಡ್ತು. ದುರ್ಗಮ್ಮ ಇದನ್ನು ನೋಡ್ಕೊಂತ ನಿಂತಾಳ, ಮೂಕ ವಿಸ್ಮಿತ ಆಗ್ಯಾಳ, ಗಾಬರಿ ಆಗ್ಯಾಳ, ಅಷ್ಟೇ ಆಶ್ಚರ್ಯಚಕಿತಳಾಗ್ಯಾಳ. ಇನ್ನೂ ಇನ್ನೂ ಏದಿಲ್ಲ, ಅದು ಇನ್ನೂ ಗರ್ಭ ಧರಿಸಿದೆ. ಗರ್ಭ ಧರಿಸಿದ ಏನಪ್ಪಾ ಅಂದ್ರ ಆಕಳ ಒಳಗೆ ಹಾಲು ಬರುವುದೇ ಇಲ್ಲ. ಆದ್ರೂ ಇಲ್ಲಿ ಬರ್ಲಿಕ್ಕತ್ತದ. ಇದಕ್ಕೆ ಕಾರಣ ಆ ಯತಿಶ್ರೇಷ್ಠ. ಇಂಥ ಯತಿಗಳು ನಮ್ಮ ಮನೆಯೊಳಗೆ ಪಾದ ಬೆಳೆಸಾರಲ್ಲ ಅಂಥೇಳಿ ಸಂತೋಷ ಆಗ್ಲಿಕ್ಕಿತ್ತು. ನಾಗಲಿಂಗ ಯತಿಶ್ರೇಷ್ಠರು ಪಾತ್ರೆ ತುಂಬ ಹಾಲು ತಗೊಂಡು ಬಂದರು. ಮತ್ತು ಒಳಗೆ ಬಂದ ದುರ್ಗಮ್ಮ ಹೇಳ್ತಾರೆ, ಇದ್ರೊಳಗಿರುವಂಥ ಹಾಲನ್ನ ಕಾಯಿಸಿ ಅರ್ಧ ನನಗೆ ಕೊಡು, ಅರ್ಧ ನಿನ್ನ ಮಕ್ಕಳಿಗೆ ಕೊಡು ಅಂತ ಹೇಳಿ ಅಂದ್ರು. ಯಾವಾಗ ಈ ಮಾತನ್ನ ಅಂದ್ರು, ದುರ್ಗಮ್ಮನ ಹೃದಯದೊಳಗೆ ಜ್ವಾಲಾಮುಖಿ ಸ್ಫೋಟ ಆದಂಗಾಯ್ತು. ಯಾಕೆ ಹಂಗಾಗಿರ್ಬೇಕಂತ ಹೇಳಿ ಈಗಾಗಲೇ ನಿಮಗೆ ತರ್ಕಕ್ಕೆ ಗೊತ್ತಾಗಿರಬೇಕು. ಯಾಕಂದ್ರೆ ದುರ್ಗಮ್ಮಗ ಮಕ್ಕಳಾಗಿಲ್ಲ. ಮಕ್ಕಳ ಇಲ್ಲದ ಮನೆಯೊಳಗೆ ಹಾಲು ಅರ್ಧ ಮಕ್ಕಳಿಗೆ ಕೊಡು ಅಂದ್ರೆ ಯಾರಿಗೆ ತಾನೇ ಕೊಡಬೇಕಾಗ್ತದೆ? ಯಾರಿಗೆ ತಾನೇ ಕೊಡ್ಬೇಕಾ ತಾಯಿ? ಆ ತಾಯಿಗೆ ಭಯಂಕರ ದುಃಖ ಆಗ್ಲಿಕ್ಕಿತ್ತು. ಯಪ್ಪ, ನಿನಗೆ ಗೊತ್ತಿದ್ದು ಈ ಮಾತು ಕೇಳ್ತೀಯ ನೀನು? ಎಲ್ಲವನ್ನ ಬಲ್ಲಂತವ ನೀನು, ಕಣ್ಣ ಮುಂದೆನೇ ಅಚ್ಚರಿಯನ್ನ ನಡೆಸಿದಂಥವನು ನೀನು. ಬೇಕಂತ ಹೇಳೇ ನನ್ನ ಮನ ಪರೀಕ್ಷೆ ಮಾಡ್ತೀಯೇನು? ನನಗೆ ಮಕ್ಕಳಿಲ್ಲ ಅನ್ನೋದು ನಿನಗೂ ಗೊತ್ತಿಲ್ಲವೇನು ಅಂದಾಗ ನಾಗಲಿಂಗ ಯತಿಶ್ರೇಷ್ಠರಂದ್ರು, ಚಿಂತೆ ಮಾಡಬೇಡ, ನಿನ್ನ ಮನೆಯೊಳಗೆ ಇಬ್ಬರು ಏನಪ್ಪಾ ಅಂತಂದ್ರೆ ತಾಯಿ ಆಗೋ ಯೋಗ ಅದ. ನಿನ್ನ ಮನೆಯೊಳಗೆ ಇಬ್ಬರು ತಾಯಿ ಆಗುವಂತಹ ಯೋಗ. ಯಾರ್ಯಾರಿಗೆ? ಒಂದು ಹೊರಗೆ ನಿಂತಹ ಗೋಮಾತೆ ತಾಯಿ ಆಗೋ ಯೋಗ, ಒಳಗೆ ನೀನು ಕೂಡ ತಾಯಿ ಆಗೋ ಯೋಗ ನಿನಗೈತಿ. ಈ ಹಾಲನ್ನ ನೀನೇ ಕುಡಿ, ನಾನು ಅರ್ಧ ಕುಡಿತೀನಿ, ನೀನ್ ಅರ್ಧ ಕುಡಿ ಅಂತ ಹೇಳಿ ನಾಗಲಿಂಗ ಯತಿಶ್ರೇಷ್ಠರು ಹಾಲು ಕಾಸ್ಕೊಂಡು ಬರೋ ಅಂತ ಹೇಳಿದರು. ಹಾಲು ಕಾಸ್ಕೊಂಡು ಸಕ್ಕರೆ ಹಾಕ್ಕೊಂಡು ಬಂದಳು 2 ಗ್ಲಾಸ್ ಒಳಗೆ. ಒಂದು ನಾಗಲಿಂಗ ಯತಿಶ್ರೇಷ್ಠರು ಕುಡಿಲಿಕ್ಕತ್ತಾರ, ಇನ್ನೊಂದು ದುರ್ಗಮ್ಮ ಆ ಹಾಲನ್ನ ಕುಡಿಲಿಕ್ಕತ್ತಾಳ. ಹೀಗಿದ್ದಾಗ ನಾಗಲಿಂಗ ಯತಿಶ್ರೇಷ್ಠರು ಅಂದ್ರು, ಇನ್ನು ಕೆಲವೇ ದಿನಗಳಲ್ಲಿ ಹೊರಗಡೆ ಇರುವಂತಹ ಗೋಮಾತೆ ಕರುವಿಗೆ ಜನ್ಮ ಹಾಕ್ತಾಳೆ. ಅದಾದ ಕೆಲವು ದಿನಗಳಲ್ಲಿ ನೀನು ಕೂಡ ತಾಯಿಯಾಗುವ ಯೋಗ ನಿನಗೆ ಬರ್ತೈತಿ, ನೀನು ಕೂಡ ತಾಯಿ ಆಗ್ತೀಯ, ನಿಮ್ಮ ಮನೆಯಲ್ಲಿ ಇಬ್ಬರು ತಾಯಿಯಂದಿರು ಅಂಥೇಳಿ ಆಶೀರ್ವಾದ ಮಾಡ್ಲಿಕ್ಕತ್ತ. ಈ ಘಟನೆ ನಡೀಲಿಕ್ಕತ್ತದ. ದುರ್ಗಮ್ಮನ ಗಂಡ ಒಳಗೆ ಬಂದ. ಎಷ್ಟೋ ವರ್ಷ ಕಳೆದದ, ಮಕ್ಕಳಾಗಿಲ್ಲ, ಎಲ್ಲ ನಾಟಿ ವೈದ್ಯ ಅದು ಇದು ಆಯುರ್ವೇದ ಎಲ್ಲ ಮುಗಿದದ. ದೇವಸ್ಥಾನಗಳನ್ನು ತಿರುಗಿ ಸಾಕಾಗಿದೆ. ಸಾಕ್ಷಾತ್ ಮೌನೇಶ್ವರರು ಅದೇ ಲಿಂಗನ ಮಂಡಿಯೊಳಗೆ ನೆಲೆಸ್ಯಾರ. ಅವರಿಗೆ ನಡ್ಕೊಂಡು ಸಾಕಾಗಿತ್ತು. ಆ ನಾಗಲಿಂಗ ಮಹಾಶ್ರೇಷ್ಠರು ಅಲ್ಲಿ ಬರಬೇಕಾಗಿತ್ತು, ಈ ಪ್ರಸಂಗ ನಡಿಬೇಕಾಗಿತ್ತು. ಎಲ್ಲವೂ ವಿಧಿ ಲಿಖಿತ. ಸಮಯ ಬರೋವರೆಗೂ ಕಾಯ್ಬೇಕಷ್ಟೆ. ನಾವು ಈ ದೇವಸ್ಥಾನಕ್ಕೆ ಹೋಗಿ ಒಂದು ಬೇಡ್ಕೊಳ್ಳೋದು ಆಗಲಿಲ್ಲ ಅಂದ್ರೆ ಮತ್ತೊಂದಕ್ಕೆ ಹೋಗೋದು, ಅಲ್ಲಿ ಬೇಡ್ಕೊಳ್ಳಿಲ್ಲ ಅಂದ್ರೆ ಇನ್ನೊಂದಕ್ಕೆ ಹೋಗೋದು, ನಮಗೆ ಕಾಯುವಷ್ಟು ತಾಳ್ಮೆ ಇಲ್ಲ ನೋಡ್ರಿ. ಯಾವಾಗಲೂ ತಾಳಿದವನು ಬಾಳಿಯಾನು ಅಂಥೇಳಿ ಸುಮ್ಮನೆ ಹೇಳ್ಯಾರ ಅನ್ನೋದನ್ನ. ಈ ಘಟನೆ ನಡೀತಾ ಇದೆ, ಆಶೀರ್ವಾದ ಮಾಡ್ತಾ ಇದ್ದಾರೆ. ಗಂಡ ಹೊರಗಿಂದ ಬಂದ, ಇದನ್ನು ನೋಡಿದ, ಸಿಟ್ಟು ನೆತ್ತಿಗೇರಿ ಬಿಡ್ತಾವ. ಎಷ್ಟೋ ವರ್ಷ ಕಳೆದ ಮಕ್ಕಳಾಗಿಲ್ಲ, ಈ ಮ್ಯಾವ ಬಂದ ಊಟದ ಸಲುವಾಗಿ, ತನಗೆ ಬೇಕಾದನ್ನ ಏನಪ್ಪಾ ಅಂತಂದ್ರೆ ತಿನ್ನೋ ಸಲುವಾಗಿ ಎಲ್ಲೂ ಸಲ್ಲದ ಮಾತುಗಳನ್ನ ಆಡ್ಲಿಕ್ಕತ್ತಾನ ಅಂತ ಹೇಳಿ ಸಿಟ್ಟು ಏರಿ ಅಲ್ಲೇ ಇರುವಂತ ಬಡಿಗೆ ತೊಂದು ಬಡಿಲಾಕ ಬಂದ. ಹೆಂಡ್ತಿ ಓಡಿ ಬಂದಳು,
ಯಾಕ್ರಿ ಏನಾಗ್ಲಿಕ್ಕತ್ತದ? ಹಿಂಗ್ಯಾಕೆ ಬಂದ್ರಿ? ಇವ ನಮ್ಮ ಮನೆಗೆ ಬಂದು ನಮಗೆ ಆಶೀರ್ವಾದ ಮಾಡೋನು. ಇಷ್ಟು ವರ್ಷ ಆದ್ರೆ ನಾವೆಲ್ಲ ಗುಡಿ ಗುಂಡಾರ ತಿರುಗಾಡಿದೆವು, ಭಕ್ತಿ ಮಾಡಿದೆವು, ದವಾಖಾನಿಗೆ ತೋರಿಸಿವು, ಎಲ್ಲ ನಾಟಿ ವೈದ್ಯನೋ ಆಯಿತು, ಮತ್ತೊಂದೇನೋ ಆಯಿತು, ಎಲ್ಲ ಮಾಡಿದ್ರೂ ಆಗಿಲ್ಲ. ಇವು ಬಂದು ಹೇಳ್ರೆ ಆಗ್ತೈತೇನು? ಅವಾಗ ಹೇಳ್ತಂದಳು, ಹಾಗೆಲ್ಲ ಅನ್ಲಿಕ್ಕೆ ಹೋಗ್ಬೇಡ್ರಿ, ಅವರು ಭಾಳ ಶ್ರೇಷ್ಠ ವ್ಯಕ್ತಿಗಳಿದ್ದಾರೆ. ಕಣ್ಣ ಮುಂದನ ಒಂದು ಪವಾಡ ಆಯಿತು, ನಾನೇ ನೋಡಿದ್ದೀನಿ. ಅವ್ರನ್ನ ನೀವು ನಿಂದಿಸೋದು ತಪ್ಪಾಗತೈತಿ. ಮತ್ತೆ ನಿಂದಿಸಿ ಮತ್ತಷ್ಟು ಶಿಕ್ಷೆಗೆ ಅರ್ಹರಾಗಬೇಡ್ರಿ, ಅವ್ರನ್ನ ಕ್ಷಮಾಪಣೆ ಕೇಳ್ರಿ ಅಂಥೇಳಿ ಗಂಡಗೆ ಬುದ್ಧಿ ಹೇಳು. ಆದರೆ ಗಂಡ ಅವನ ಬುದ್ಧಿಗೆ ಅದು ನೆಲಕ್ತಾ ಇಲ್ಲ. ಅವ ಕ್ರೋಧದೊಳಗದಾನ. ಆದಷ್ಟು ಎಷ್ಟು ತಡಿಬೇಕಲ್ಲ ಅಷ್ಟು ತಡದು ನಾಗಲಿಂಗ ಯತಿಶ್ರೇಷ್ಠರ ಪಾದದ ಮ್ಯಾಗ ಬಿದ್ದ ಗೋಳೋ ಅಂತ ಹತ್ತಳು. ಯಪ್ಪ, ನನ್ನ ಪತಿದೇವ, ನನ್ನ ಗಂಡ ಏನೋ ತಿಳಿಯದೆ ತಪ್ಪು ನುಡಿದು ಬಿಟ್ಟಾನ. ನೀ ಅವನ ಮಾತನ್ನ ಹೊಟ್ಟೆ ಹಾಕೋಬೇಡಪ್ಪ ಯಪ್ಪ. ಕರುಣಾಳು, ದಯಾಳು, ದೀನ ಬಂಧು ಆದಂತಹ ನೀನು ಅವರ ತಪ್ಪನ್ನ ಕ್ಷಮಿಸಿ ನನಗೆ ಮಾತೃ ಭಾಗ್ಯವನ್ನ ಕಲ್ಪಿಸು ತಂದೆ ಅಂಥೇಳಿ ಕಾಲ ಮ್ಯಾಗ ಬಿದ್ದಳು. ನಾಗಲಿಂಗ ಯತಿಶ್ರೇಷ್ಠರು ತಾಯಿ ಹೃದಯ ಉಳ್ಳವರು. ಯವ್ವ, ನೀನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ನಿನ್ನ ಗಂಡನ ತಪ್ಪ ನಾ ಕ್ಷಮಿಸಿದ್ದೀನಿ. ಏನೋ ತಿಳಿಯದ ಮಾತಾಡ್ಯಾನ. ತಿಳಿಯದೆ ಆಗಿರುವ ತಪ್ಪು ತಪ್ಪಲ್ಲ. ತಿಳಿದು ಮಾಡುವ ತಪ್ಪು ಮಹಾ ದೊಡ್ಡ ತಪ್ಪು. ನೀನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಸ್ವಲ್ಪ ದಿನದೊಳಗೆ ನಿಮ್ಮ ಮನೆಯೊಳಗೆ ತೊಟ್ಟಲು ತೂಗುತ್ತೈತಿ ಅಂಥೇಳಿ ಆಶೀರ್ವಾದ ಮಾಡಿ ಅವರು ಮತ್ತೆ ಅಲ್ಲಿಂದ ಹೊರಟು ಹೋಗ್ತಾರೆ. ದಿನ ಕಳೆದಂತೆ ದುರ್ಗಮ್ಮಗೂ ಕೂಡ ಅವರು ಹೇಳಿದಂತೆ ಆ ತಾಯಿಯಾಗುವಂತಹ ಭಾಗ್ಯ ಸಿಕ್ತು. ಸತಿಪತಿಗಳು ನಾಗಲಿಂಗ ಯತಿಶ್ರೇಷ್ಠರನ್ನ ತಮ್ಮ ಜೀವಿತಾವಧಿ ಇರುವವರೆಗೂ ನೆನೆಸಿದ್ರು. ಅಲ್ಲೇ ತಿಂತಣಿಯೊಳಗೆ ಮೌನೇಶ್ವರ ಏನು ನೆಲೆಸಿರುವಂತಹ ಪ್ರದೇಶ ಇತ್ತು, ಅದಕ್ಕೂ ನಡ್ಕೊಂಡ್ರು. ಸಾಕ್ಷಾತ್ ತಿರುಪತಿ ವೆಂಕಟೇಶ್ವರ ನೆಲೆಸಿರುವಂತಹ ಲಿಂಗನ ಬಂಡಿಯೊಳಗೆ ಅವರು ಬಾಳಿ ಬದುಕಿದರು. ಇಂಥ ಹಲವಾರು ಲೀಲೆಗಳನ್ನ ನಾಗಲಿಂಗ ಯತಿಶ್ರೇಷ್ಠರು ಭಾಳ ಚಂದ ಮಾಡ್ಯಾರ. ಕೆಲವೊಂದು ಕಡೆ ಬಡಿಸ್ಕೊಂಡಾರ ಸಹ, ಕೆಲವೊಂದು ಕಡೆ ಜನರಿಂದ ಕಲ್ಲನ್ನು ಕೂಡ ಒಗಸ್ಕೊಂಡಾರ. ಅವರು ಮಾಡುವಂತಹ ಲೀಲೆಗಳು ಕೂಡ ಅಷ್ಟು ವಿಚಿತ್ರವಾಗಿ ಇರ್ತಿತ್ತು. ಸ್ವತಃ ಅವರು ಒಂದು ಹುಚ್ಚನ ರೀತಿಯೊಳಗೆ ಇರ್ತಿದ್ರು. ಕಣ್ಣಿನೊಳಗೆ ಅಷ್ಟೇ ಕ್ರೋಧಾಗ್ನಿ ಇರ್ತಿತ್ತು. ಜನ ಇವ್ರನ್ನ ನೋಡಿ ಹೆದರ್ತಿದ್ರು ಕೂಡ. ಇಂತಹ ನಾಗಲಿಂಗ ಯತಿಶ್ರೇಷ್ಠರು ನಮ್ಮ ನಾಡಿನೊಳಗೆ ಆಗಿ ಹೋಗ್ಯಾರ. ನವಲಗುಂದದೊಳಗೆ ಅವರು ನೆಲೆಸ್ಯಾರ. ಅಷ್ಟೇ ಅಲ್ಲದೆ ತಿಂತಣಿ ಭಾಗದೊಳಗೆ ಮೌನೇಶ್ವರರ ಜೊತೆಯಾಗಿ ಶ್ರೀ ನಾಗಲಿಂಗ ಯತಿಶ್ರೇಷ್ಠರ ಅಂಶವು ಅಲ್ಲಿ ಇದೆ. ಬಂದಂಥವರಿಗೆ ಅವರು ಯಾವಾಗಲೂ ಅಭಯ ಹಸ್ತವನ್ನು ನೀಡ್ತಿರ್ತಾರೆ. ಅವರ ಆಶೀರ್ವಾದ ನಮಗೆ ಆಗಬೇಕಂದ್ರೆ ನಾವು ಅಷ್ಟು ಶ್ರದ್ಧಾಭಕ್ತಿ ಉಳ್ಳವರಾಗಿರಬೇಕು. ಅವರ ಆಶೀರ್ವಾದ ನನಗೆ ಮಾತ್ರ ಸಿಗೋದಲ್ಲದೆ ಈ ಲೋಕಕ್ಕೆಲ್ಲ ಸಿಗಲಿ. ತಮಗೆಲ್ಲರಿಗೂ ಯತಿಶ್ರೇಷ್ಠರ ಆಶೀರ್ವಾದ ಇರಲಿ. ಎಲ್ಲರೂ ಒಳ್ಳೆಯವರಾಗೋಣ, ಎಲ್ಲರೂ ಅವರನ್ನು ನೆನೆಸೋಣ, ಎಲ್ಲರೂ ಅವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗೋಣ. ಚರಿತ್ರೆಗಳನ್ನು ನಾವು ಕೇಳೋದ್ರ ಜೊತೆ ಎಲ್ಲ ನಮ್ಮ ಬಂಧು ಬಾಂಧವರಿಗೂ ಸಮಾಜಕ್ಕೂ ಈ ಚರಿತ್ರೆಗಳನ್ನು ಕೇಳಿಸುವಂಥವ್ರಾಗ್ರಿ. ಎಲ್ಲ ನೋಡ್ರಿ, ನಾವೇ ಕೇಳಿ ನಾವು ಅಷ್ಟೇ ಉದ್ಧಾರ ಆಗಬಾರ್ದು. ಈ ಕಥೆಗಳನ್ನು ಓದಿ ಅಷ್ಟೇ ತಿಳ್ಕೊಂಡ್ರೆ ಆಗ್ತಿಲ್ಲಾಗಿತ್ತೇನು? ಯಾಕೆ ಇದನ್ನು ಹೇಳಬೇಕಾಗಿತ್ತು? ನೀವು ಕೇಳ್ರಿ, ತಿಳ್ಕೋರಿ, ಅದರ ಜೊತೆ ನೀವು ಒಳ್ಳೆಯವರಾಗ್ರಿ. ನಿಮಗೂ ಗುರುವಿನ ಆಶೀರ್ವಾದ ಆಗಬೇಕು ಅನ್ನೋದು ಅಷ್ಟೇ ನನ್ನ ಉದ್ದೇಶ, ಮತ್ತೇನಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ಮತ್ತೊಂದು ಚರಿತ್ರೆಯೊಂದಿಗೆ ನಾನು ಮತ್ತೆ ನಿಮ್ಮ ಮುಂದೆ ನಾನು ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.